ಗುರುಜಿ, ನೀವು ಮರುಳಸಿದ್ದರ ಒಂದು ಪವಾಡಗಳ ಕುರಿತು, ಮಹಿಮೆಗಳ ಕುರಿತು ತಿಳಿಸ್ಕೊಡ್ತಿದ್ದೀರಾ. ಬಹಳ ಸಂತೋಷ ಆಗತ್ತೆ. ನಮ್ಮ ಕನ್ನಡ ನಾಡಿನಲ್ಲಿರುವಂತಹ ಹಿರಿಮೆಯ ಕುಪ್ಪೂರು ಕ್ಷೇತ್ರ ಇದು ಅಂತ. ಜೊತೆಗೆ ನಿನ್ನೆ ತಿಳಿಸ್ಕೊಡ್ತಾ ಇದ್ರಿ, ಅವರು ಹೇಗೆ ಹುರಿದಂತಹ ಬೀಜಗಳಿಂದ ಒಂದು ಫಲವತ್ತಾದ ಪೈರು ಬರೋ ಹಾಗೆ ಮಾಡಿದ್ರು ಪವಾಡವನ್ನ ಅಂತ. ಜೊತೆಗೆ ಮುಂದೇನೋ ಕಲ್ಪವೃಕ್ಷದ ಕುರಿತು ಹೇಳ್ತಿದ್ರಿ, ಮಾತು ಮಧ್ಯದಲ್ಲೇ ನಿಂತು ಹೋಗಿತ್ತು ಅಲ್ವೇ ವೀಕ್ಷಕರೇ? ಮಾತುಕತೆಯನ್ನು ಮುಂದುವರಿಸೋಣ ಗುರುಜಿ. ಖಂಡಿತ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಯಾರು ಪ್ರತಿಯೊಬ್ಬ ಮನುಷ್ಯನಿಗೂ ಅಪೇಕ್ಷೆ ಇದ್ದ ಹಾಗೆ ನಡೀಬೇಕು ಅಂತೀವಿ ಜೀವನ. ಅದಕ್ಕೆ ನಿಮ್ಮ ಸಾಧನೆಗೆ ಸಾಟಿಯಾಗಿ ಸಿದ್ಧಪುರುಷರು ಇವತ್ತಿನ ದಿವಸನೂ ಹೋಗಿ ಬಂದರೆ ಸಾಕಂತೆ, ನಮಸ್ಕಾರ ಮಾಡಿದ್ರೆ ಸಾಕಂತೆ. ಮಕ್ಕಳು ಬೇಕು ಅಂದರೆ ಒಂದು ವಿಶೇಷ, ತದನಂತರ ಜ್ಞಾನಶಕ್ತಿ ಬೇಕು ಅಂದರೆ ಒಂದು ವಿಶೇಷ, ಪಂಚಾಮೃತ ಸ್ನಾನವನ್ನು ಮಾಡಿಕೊಂಡಾಗ ಪಾಪಕರ್ಮಗಳು ಹೋಗ್ತಾ ವಿಷಯ. ಇದೆಲ್ಲ ಏಕೈಕ ಮಾರ್ಗ ಸಿದ್ಧಿ ಕ್ಷೇತ್ರ. ಮೊದಲು ಸಿದ್ದೇಶ್ವರನ ಸ್ವಾಗತಿಸೋಣ, ತದನಂತರ ಸಿದ್ದೇಶ್ವರ ಕ್ಷೇತ್ರದ ಮಹಿಮೆನ ಮಾತಾಡೋಣ. ಒಮ್ಮೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ, ಹಳ್ಳಿಗಟ್ಟೆ ಕೂತಿದ್ರು, ಎಲ್ಲ ಕೂತ್ಕೊಂಡಾಗ ಭಕ್ತ ಸಮೂಹದ ಜೊತೆ ಕೂತಿದ್ರು, ಪ್ರವಚನ ಮಾಡ್ತಾಯಿದ್ರು. ಯಾಕೋ ದಣ್ಣದು ಬಾಯಾರಿಕೆ ಆಯಿತು. ಎಲ್ಲೂ ನೋಡ್ತಾರೆ, ಊರಿನ ತುಂಬ ಬರಗಾಲ, ಎಲ್ಲರ ಮನೆಯೂ ನೀರು, ಅವ್ರ ಮನೆ ಅಡುಗೆ ಮಾಡ್ಕೊಂಡಿದ್ರು, ಅವ್ರದ್ದೆಲ್ಲ ಆಗಿತ್ತು. ತಕ್ಷಣಕ್ಕೆ ಏನು ಶೀಘ್ರಂ ಕಾರ್ಯಂ ಲಭ್ಯತೆ, ಎದ್ದು ಹೋಗಬೇಕು. ಆ ಕಥೆಯನ್ನು ಹೇಳೋವರೆಗೂ, ಆ ವ್ರತವನ್ನು ಜನಗಳಿಗೆ ಒಪ್ಪಿಸೋವರೆಗೂ ಯಾವ ಕಾಲಕ್ಕೂ ಎದ್ದೇಳಬಾರ್ದು. ಸಂಕಲ್ಪ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರು. ದೃಢವಾಗಿ ಶಿವಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ನಂತರ ಪೂಜೆ ಪುನಸ್ಕಾರ ಕಥೆ ಸಾರವನ್ನು ಹೇಳಿ ತದನಂತರ ಮಹಾಮಂಗಳಾರತಿನ ಮಾಡಿ ಆಮೇಲೆ ಎದ್ದು ಹೋಗಬೇಕು. ಅಲ್ಲಿವರೆಗೂ ಹೇಳೋ ಹಾಗಿಲ್ಲ, ಎದ್ದು ಹೋಗೋಂಗಿಲ್ಲ, ಬಾಯಿ ದಣಿಸ್ತಕ್ಕಂಥ ವಿಚಾರ, ಬಾಯಲ್ಲಿ ಬಾಯಾರಿಕೆ. ಆಗ ಏನು ಮಾಡೋದು ಇದನ್ನು ಸರಿಪಡಿಸೋಕ್ಕೆ ಭಗವಂತ ಅಂತ ಭಾವನೆಯಲ್ಲಿ ಶಿವನ ನೆನೆಸ್ಕೊತಾರೆ ಸಿದ್ದೇಶ್ವರರು. ಆ ಶಿವನ ಆರಾಧಕರಾಗಿರ್ತಕ್ಕಂಥ ಈ ಸಿದ್ದೇಶ್ವರರು ಸ್ವತಃ ತಾನೇ ನಂದೀಶ್ವರನನ್ನು ಬಾಲಿ ಗಂಗಾ ತರಂಗ ರಮಣೀಯ ಜಟಾ ಕಲಾಪೋ ಅನ್ನೋ ಭಾವನೆಯಲ್ಲಿ. ಅದಕ್ಕೆ ಪ್ರತಿಯೊಬ್ಬರ ಮನೇಲಿ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಇಂತಹ ಒಂದು ಜೀವನ ಭಗವಂತನ ನೀವು ಆ ಕ್ಷಣಕ್ಕೆ ಯಾರು ಇಲ್ದಿದ್ದಾಗ ಯಾರು ಗಟ್ಟಿ? ಸಾಕ್ಷಾತ್ ಭಗವಂತ. ಅದಕ್ಕೆ ನಮಗೆ ನಿಮಗೆ ಭಗವಂತನ ಧರ್ಮ ಮಾರ್ಗ ಒಂದೇ ಗಟ್ಟಿ ಈ ಜಗತ್ತಲ್ಲಿ. ಯಾರು 108 ಜನ 108 ಹೇಳಿ, ನಾನೇ ಸ್ವತಃ ನಿಮ್ಗೆ ಹೇಳಿ ಪ್ರಕೃತಿ ಪ್ರಳಯವಾಗತ್ತೆ ಅಂತ ಹೇಳಿದ್ರೂ ಸಹ ನೀವು ಭಗವಂತ ನಂಬ್ಕೊಂಡ್ರೆ ಅವನು ನಿಮಗೆ ದಾರಿ ತೋರಿಸ್ತಾನೆ, ನನ್ನ ಮಾತು ಸುಳ್ಳು ಮಾಡ್ತಾನೆ, ಜಗತ್ತಲ್ಲಿ ಕಾಪಾಡ್ತಾನೆ. ಅದಕ್ಕೆ ಇವತ್ತಿನ ದಿವಸ ದೀಪವನ್ನು ಹಚ್ಚಿದ್ದೀವಿ, ಎಷ್ಟು ಮಟ್ಟಿಗೆ ಸಾಧ್ಯವೋ ಭಗವಂತ ಕಾಪಾಡ್ತಾ ಇದ್ದಾನೆ. ಮುಂದಕ್ಕೆ ಆ ಜಗದೀಶ್ವರಿ ಏನನ್ನು ಮಾಡ್ತಾಳೋ ಅವಳಿಗೆ ಬಿಟ್ಟಿರೋದು. ಆದರೆ ದೋಣಿಯನ್ನು ನಾವು ತೊಗೊಂಡು ಹೋಗಬೇಕಾದ್ರೆ ಜ್ಞಾಪಿಸ್ತಾ ಇರತಕ್ಕಂಥದ್ದು ಜ್ಞಾಪಕ ಇಟ್ಕೋಬೇಕು ನೀವು. ಯಾಕೆಂದರೆ ಆ ದೋಣಿಯಲ್ಲಿ ಕೂತ್ಕೊಳ್ತಕ್ಕಂಥವ್ರು ಬನ್ನಿ ಅಂತ ನಾನು ಕರ್ಕೊಂಡು ಹೋಗೋ ಭಾವನೆ ಅವನು ಹೇಳಿದ ಹಾಗೆ ನಾನು ನಡೀತಾ ಇದ್ದೀನಿ, ಹಾಗೆ ನೀವು ಬರಬೇಕು. ಈ ಭಕ್ತ ಸಮೂಹ ಆ ಕಾಲದಲ್ಲಿ ಆ ಸಿದ್ದೇಶ್ವರರು ಸ್ವತಃ ಮಾಡ್ಕೊಂಡು ಹೋದರು. ಬಸವಣ್ಣವರು ಹೀಗೆ ಮಾಡ್ಕೊಂಡು ಹೋದರು. ಹೀಗೆ ಎಲ್ಲ ಮಹಾಪುರುಷರಾಗಿರ್ತಕ್ಕಂಥವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಂಡು ಇವತ್ತು ದಿವಸ ಧರ್ಮ ಮಾರ್ಗದಲ್ಲಿ ಸನಾತನ ಉಳಿಸೋಕ್ಕೆ ಒಂದು ಪ್ರಯತ್ನ ನಾವುಗಳು ಮಾಡಿದ್ವಿ ಭೂಮಿ ಮೇಲೆ ಹುಟ್ಟಿದ ಮೇಲೆ. ಇಂಥ ಒಂದು ಅವಕಾಶ ನೀವು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಆಗ ಸ್ಮರಣೆ ಮಾಡ್ಕೊಂಡ್ರು, ಶಿವನ್ನ ನೆನೆಸ್ಕೊಂಡ್ರು. ಸಿದ್ದೇಶ್ವರರು ಹಾಗೇ ಶಿವನ್ನ ನೆನೆಸ್ಕೊಂತ ಸಮಯದಲ್ಲಿ ಏನು ಮಾಡೋದು, ಬಾಯಾರಿಕೆಗೆ ಆ ಪಕ್ಕದಲ್ಲಿರ್ತಕ್ಕಂಥ ತೋಟದ ಭಾಗದಲ್ಲಿ ಒಂದು ದೊಡ್ಡ ಕಲ್ಪವೃಕ್ಷ ಇತ್ತು. ಆ ಕಲ್ಪವೃಕ್ಷ ಹಾಗೇ ಬಾಗಿ ಬಂತು, ಹೀಗೆ ಬರ್ತಾ ಇದೆ. ಏನಪ್ಪ ಈ ಮರನೇ ಬಾಗ್ತಾ ಇದೆ ಅಂತ ನೋಡಿದಾಗ ಸಿದ್ದೇಶ್ವರ ಎಲ್ಲಿ ಕೂತಿದ್ರು ಆ ಜಾಗಕ್ಕೆ ತಲೆ ಬಾಗಿ ನಮಸ್ಕಾರ ಮಾಗೆ ಅಲ್ಲಿಗೆ ಬಂದು ಪ್ರಕಟವಾಯಿತು. ಆದ್ದರಿಂದ ಆ ಎಳ್ನೀರು ಸೋರ್ತಾ ಇದೆ, ಅದರಲ್ಲಿ ನೀರನ್ನ ಹಾಗೇ ದಣಿದು ಕುಡಿದ್ರು. ಎಷ್ಟು ವಿಶೇಷ ಅಂದರೆ ಕಲ್ಪವೃಕ್ಷವೇ ತಾನು ತಲೆಬಾಗಿ, ಕಲ್ಪವೃಕ್ಷ ಅಂತ ಮೊದಲೇ ಏನು ಹೇಳಿದ್ದೀನಿ, ಸಾಕ್ಷಾತ್ ಪರಮೇಶ್ವರ. ಯಾವತ್ತಿಗೂ ನೋಡಿ 3 ಕಣ್ಣು ಇರತಕ್ಕಂಥ ಕಲ್ಪವೃಕ್ಷದಲ್ಲಿ ತೆಂಗಿನಕಾಯಿ 3 ಕಣ್ಣ ಅಂತ ಕರಿತೀವಿ. ತೆಂಗಿನಕಾಯಿ ಮೇಲೆ ಜುಟ್ಟು ಮಹಾಗಣಪತಿ, ಒಳಗಡೆ ಶ್ವೇತಾಂಬರವಾಗಿ ಬಿಳಿಯಾಗಿರ್ತಕ್ಕಂಥದ್ದು ಪಾರ್ವತಿ, ಅದಕ್ಕೆ ಅವಳು ಶ್ವೇತಾಂಬರ ದೇವಿ ಅಂತ ಕರಿತೀವಿ. ಒಳಭಾಗದಲ್ಲಿ ಗಂಗಾ ಒಳ. ಈ ಕವಚ ಸಾಕ್ಷಾತ್ ರತ್ನ ಕವಚ ಎಂದ್ರೇನೋ ಸುಬ್ರಹ್ಮಣ್ಯ, ಗಟ್ಟಿಯಾಗಿದೆ ಕವಚಕ್ಕೆ. ಅವನು ಮಹಾಸೇನಾಧಿಪತಿ, ಅವನೇ ಕವಚ. ನೋಡಿ ಈ ಕುಟುಂಬ ಆ ತೆಂಗಿನಕಾಯಿ ಇದ್ದ ಹಾಗೆ. ಇದು ಗಣಪತಿಗೋಸ್ಕರ ಸೃಷ್ಟಿ ಮಾಡ್ದ ಅಂತ ಕೂಡ ಕತೆ ನಿಮಗೆ ಹೇಳಿದ್ದೆ. ಇನ್ನೂ ಒಂದು ಕಲ್ಪವೃಕ್ಷ ತಾನೇ ಭಾಗ ಅಂದರೆ ಪರಮೇಶ್ವರನ ಅನುಗ್ರಹ ಆಯಿತು ಸಿದ್ದೇಶ್ವರನಿಗೆ. ಈ ಸಿದ್ದೇಶ್ವರನ ಮಹಿಮೆಯನ್ನು ನೋಡ್ತಕ್ಕಂಥವರೆಲ್ಲ
ಆಶ್ಚರ್ಯಚಕಿತರು. ಎಲ್ಲರೂ ಶಿವ ಹರ ಹರ ಮಹಾದೇವ್ ಅಂದರು. ಇಂಥ ಒಂದು ಆನಂದ ಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಆ ಒಂದು ಮರ ಬಂದಿದ್ದಾಗ ಅರ್ಥ ಏನು ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ನಾವೆಲ್ಲರೂ ಆ ಕಾಲದಲ್ಲಿ ಎಲ್ಲರ ಮನೆ ನೋಡಿ, ಎಂಥ ಕುಟುಂಬ ಇರಲಿ, ಬಡ ಕುಟುಂಬ ಇರಲಿ, ಚಿಕ್ಕದಿರಲಿ, ಒಂದು ಕಲ್ಪವೃಕ್ಷ ಮನೇಲಿ ಇರ್ತಿತ್ತು. ಒಂದು ತೆಂಗಿನ ಮರ ಇತ್ತು, ಹೋಗ ಹಿಂದ್ಗಡೆ ತೆಂಗಿನಕಾಯಿ ತಗೊಂಬರ ಅನ್ನೋ ರೀತಿ ಪ್ರತಿಯೊಬ್ಬರಿಗೂ ಒಂದು ಹೊಲ ಇರ್ತಿತ್ತು. ಯಾರ ಮನೆ ನೋಡಲಿ ಅಟ್ಲೀಸ್ಟ್ ಒಂದು 2 ತೆಂಗಿನ ಮರ ಆದರೂ ಇರ್ತಿತ್ತು. ಈಗಲೇ ಇರೋ ಬರೋ ಮರ ಎಲ್ಲ ಮುರಿದು ಹಾಕ್ಕೊಂಡು ಪ್ರಕೃತಿನ ಹಾಳು ಮಾಡಿದ್ರೆ, ನಮ್ಮ ಜೊತೆಗೆ ಭಗವಂತನ ಧ್ಯಾನದಲ್ಲಿದ್ದರೆ ಪ್ರಕೃತಿನೂ ಜೊತೆಗೆ ಸಾಥ್ ಕೊಡುತ್ತೆ. ಇವತ್ತು ಚೆನ್ನಾಗಿ ನೋಡಿ, ಅದಕ್ಕೆ ಕಲ್ಪವೃಕ್ಷ ಮರ ಮಾತ್ರ ಅಂತಲ್ಲ, ಯಾವುದೇ ಮರ ಜೀವದಲ್ಲೂ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ನಿನ್ನಲ್ಲೂ ನಾನು ಭಗವಂತ ನೋಡ್ತಾ ಇದ್ದೀನಿ, ಯಾವುದರಲ್ಲೂ ಭಗವಂತ ನೋಡ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಏಕೈಕ ಸಿದ್ಧ ಪುರುಷರು ಏನು ಹೇಳ್ತಾರೆ, ಜೀವನದಲ್ಲಿ ಎಲ್ಲರಲ್ಲೂ ಭಗವಂತನ ಕಾಣು, ಪ್ರತಿಯೊಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸೃಷ್ಟಿಯಲ್ಲೂ ಭಗವಂತನ ಕಾಣು, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ನಿನ್ನ ಭಾವನೆ ಬದಲಾಯಿಸ್ಕೋಬೇಕಷ್ಟೇ. ಯಾವ ಕಾಲಕ್ಕೆ ಅವ್ನು ಕೆಟ್ಟವನು ಅಂದ್ಬಿಟ್ಟೆ ಕೆಟ್ಟವನು ಅನ್ಕೋಬಾರ್ದು, ಅವನಲ್ಲೂ ಭಗವಂತ ಇರ್ತಾನೆ, ಕೋಪಗೊಂಡಿರ್ತಾನೆ ಅಷ್ಟೇ. ಶಾಂತಿ ಅಂದರೆ ಏನಾಗುತ್ತೆ, ಅವನು ಸಂತೋಷ ಪಡ್ತಾನೆ. ಇಂಥ ಒಂದು ಜೀವನ ಪ್ರತಿಯೊಬ್ಬರಲ್ಲೂ ಆಗ್ತಕ್ಕಂಥದ್ದಕ್ಕೆ ಕಲ್ಪವೃಕ್ಷ. ಇವತ್ತು ನೀವು ಕುಪ್ಪೂರು ಮಠಕ್ಕೆ ಹೋದಾಗ ನೋಡು, ಎಲ್ಲ ಸುತ್ತಲೂ ಬರೀ ತೆಂಗಿನ ತೋಟ. ಆ ತೋಟದಲ್ಲಿ ಆ ಊರಿಗೆ ಹೋಗಬೇಕಾದ್ರೆ ನಾವು ಚಿಕ್ಕನಾಯಕನಹಳ್ಳಿಯಿಂದ ಹೋಗ್ತೀವಿ, ಬಸ್ಸೆಲ್ಲ ಇಳಿದು ಭಾಳ ಜನ ಬರ್ತಾರೆ. ಹಿಂಗೆ ಹೋಗಿ ಮುಂಭಾಗದಲ್ಲಿ ಎಡಗಡೆ ತಿರ್ಗ್ತೀವಿ. ಅಲ್ಲಿಂದ ಚಿಕ್ಕನಾಯಕನಹಳ್ಳಿ ಹೊರಗೆ ಹೋಗೋದು, ಎಡಕ್ಕೆ ನೋಡಿದ್ರೆ ತೋಟ, ಬಲಕ್ಕೆ ನೋಡಿದ್ರೆ ತೋಟ. ನಮಗೆ ಗೊತ್ತಿಲ್ಲದೆ ಇವತ್ತು ಜೀವಂತ ಗದ್ದಿಗೆ, ಏನು ಹೇಳಿ, ಜೀವಂತ ಗದ್ದಿಗೆ. ಆ ಜೀವಂತ ಗದ್ದಿಗೆ ಅಂದರೆ ಸಾಕ್ಷಿ ಸಿದ್ಧ ಪುರುಷೇ ಅಲ್ಲೇ ಜೀವಂತವಾಗಿ ಇದ್ದಾರೆ. ಇವತ್ತು ತನ್ನ ಅಧಿಷ್ಠಾನದಲ್ಲಿ ತನ್ನ ಗದ್ದಿಗೆಯಲ್ಲಿ ತಾವೇ ಸ್ವತಃ ಇದ್ದಾರೆ. ಅದಕ್ಕೆ ನೋಡಿ, ತಿಪ್ಟೂರಲ್ಲಿ ಏನು ಫೇಮಸ್ಸು, ತೆಂಗಿನಕಾಯಿ ಫೇಮಸ್ಸು. ಇವತ್ತು ಆ ತಿಪ್ಟೂರಲ್ಲೇ ಇರತಕ್ಕಂಥ ತಾಲೂಕು ತುಮಕೂರು ಡಿಸ್ಟ್ರಿಕ್ಟು ಏನು ಚೆನ್ನ ಅಂತೀರ, ಇವತ್ತು ಅಂಥ ಒಂದು ವಿಶೇಷ ಬುರ್ರಿ ತೆಂಗಿನ ಮರ ಸಾಲು. ಅವರೇ ಭಗವಂತ ಕಲ್ಪವೃಕ್ಷದಲ್ಲಿ ಈ ಒಂದು ಕ್ಷೇತ್ರ ಆರಿಸ್ಕೊಂಡಿದ್ದಾರೇನೋ ಅನ್ನೋ ಸಾಕ್ಷಿ ರೂಪ. ಇವತ್ತಿಗೆ ಆ ತೆಂಗಿನಕಾಯಿ ಬೆಲೆ ಬಂದಿರೋದು, ಆ ತೆಂಗಿನಕಾಯಿಲಿರ್ತಕ್ಕಂಥ ಮಾರ್ಪಾಡೋ ವಿದೇಶಕ್ಕೆ ಕೂಡ ತೆಂಗಿನಕಾಯಿ ಇವತ್ತಿನ ದಿವಸ ಏನು ಮಾಡ್ತಾರೆ ಗೊತ್ತಾ, ಫ್ರೆಶ್ ಆಗಿ. ಎಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಹೆಂಗಸರು ಗೊತ್ತಾ ನಿಮಗೆ. ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ತುರ್ಕೊಳ್ರಿ ಅಂದರೆ, ಇಲ್ಲಪ್ಪ ಫ್ರೆಶ್ ಆಗಿ ಸಿಗೋದು ರೆಡಿಮೇಡು ಅಂದ್ಬಿಟ್ಟು ಅದ್ಯಾವುದೋ ಪ್ಯಾಕೆಟಲ್ಲಿ ಹಾಕಿರ್ತಾರೆ, ತಂದಿರ್ತಾರೆ. ಹಳಸಿದ್ದು ನಾರಿದ್ದು ಏನು ಕರ್ಮಾನೋ ಗೊತ್ತಿಲ್ಲ, ಕೆಮಿಕಲ್ಸ್ ಹಾಕಿಟ್ಟಿರ್ತಾರೆ, ತಂದು ಹಾಕ್ಕೊಳ್ಳಿ, ವಾಂತಿ ಬೇದಿ ಎಲ್ಲ ಆಗೋಕ್ಕೆ. ಇದೆಲ್ಲ ವಿದೇಶಕ್ಕೆ ಸಾಗಿಸ್ತಕ್ಕಂಥ ಅವಕಾಶಗಳು, ದುಡ್ಡು ಮಾಡ್ಕೊಳ್ತಕ್ಕಂಥ ಅವಕಾಶ ಸ್ವಲ್ಪ ಗೊಲ್ಪ. ಆದರೆ ಬಿಸ್ನೆಸ್ನ ಹುಡುಕಬೇಕು ಅಂದರೆ ಮನುಷ್ಯ ಎಲ್ರಿಗೂ ಮಿತಿ ಮೀರಿದವನು. ಏನೆಲ್ಲ ಹುಡುಕ್ತಾನೆ, ಹೆಂಗೆಲ್ಲ ಸಾಧನೆ ಮಾಡ್ತಾನೆ. ನಾನು ಹೇಳೋದು ಕೇಳಿ, ಏನೇ ಮಾಡ್ಕೊಳ್ಳಿ, ಲಭ್ಯವಿದ್ದರೆ ಹಣೆ ಬರ, ಲಭ್ಯವಿಲ್ಲದಿದ್ದರೆ ಬಲವಂತವಾಗಿ ಕಳಿಸೋ ಅವಕಾಶ ಕೊಡ್ದು. ಇದಕ್ಕೆ ಇವತ್ತು ಶಾಶ್ವತ ಅಲ್ಲ, ಸುಮ್ಮನೆ ಮಾಯೆ. ಅದಾದಮೇಲೆ ಶಾಶ್ವತವಾಗಿರುತ್ತಾ, ಹಿಡಿತಾ ಇರಲ್ಲ. ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ಯಾವುದು ನಿಜವಾದ ಶಾಶ್ವತವಾಗಿರುತ್ತೋ ಅದನ್ನು ನಾವು ಬಯಸಬೇಕು. ಶಾಶ್ವತವಾದ ಯಾವುದೋ ಮೋಕ್ಷ. ಇಂಥ ಒಂದು ಮೋಕ್ಷ ಆ ಸಿದ್ಧಪುರುಷ ನಿಮ್ಮ ಜೀವನದಲ್ಲಿ ಎಂದೆಂದಿಗೂ ಕೊಡ್ತಾ ಇರಲಿ ಅಂತ ಈ ಕುಪ್ಪೂರು ಮಹಿಮೆಯ ವಿಚಾರ ಹೇಳಿ ಮತ್ತಷ್ಟು ವಿಚಾರ ಮಾತಾಡಿದ್ವಿ. ಹೀಗೆ ಮಾತಾಡ್ತಾ ದಿನಗಳ ಕಳೀತಾ ಕಾರ್ತಿಕ ಸೋಮವಾರದಲ್ಲಿ ಕಲ್ಪವೃಕ್ಷದ ಬಗ್ಗೆ ಮಾತಾಡಿದ್ವಿ. ಮತ್ತಷ್ಟು ವಿಚಾರ, ತೆಂಗಿನ ಮರ ಮನೆಯಲ್ಲಿ ಹಾಕ್ಕೊಂಡಾಗ ಇನ್ನೊಂದು ವಿಚಾರ ಇರಬೇಕು, ಅದೇನು ಅಂತ ಮಾತಾಡ್ತೀನಿ. ದಿವ್ಯ ಕಾಯ್ತಾ ಇದ್ದಾರೆ, ಬಂದೆ.